ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಮಳೆಯ ಅಬ್ಬರಕ್ಕೆ ಕೃಷ್ಣಾ ನದಿಯ ಅಬ್ಬರಕ್ಕೆ ಹಲವು ಗ್ರಾಮಗಳು ತೇಲಿ ಹೋಗ್ತಾ ಇದ್ದಾವೆ. ಇಂಗಳಗಾಂವ್ ಗ್ರಾಮದ ಜನರ ದುಸ್ಥಿತಿಯನ್ನ ಕೇಳೋರೇ ಇಲ್ಲ. ಬೆಳಗಾವಿಯ ಅಥಣಿ ತಾಲೂಕಿನ ಇಂಗಳಗಾಂವ್ ಗ್ರಾಮ ಪ್ರವಾಹಕ್ಕೆ ತುತ್ತಾಗಿದೆ, ನೆರೆಗೆ ತುತ್ತಾಗಿದೆ. ನೂರಾರು ಎಕರೆ ಜಮೀನು, ಮನೆ, ದೇಗುಲ ಜಲಾವೃತ ಆಗಿದೆ. ಕಾಲು ದಾರಿಯಲ್ಲೇ ಬೋಟ್ಗಳ ಮೂಲಕ ಓಡಾಡ್ತಾ ಇದ್ದಾರೆ. ಶಾಶ್ವತ ಪರಿಹಾರ ಆಗಬೇಕು, ನಮಗೆ ಶಾಶ್ವತವಾಗಿ ಬೇರೆ ಕಡೆಗೆ ಪುನರ್ವಸತಿ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಮೊರೆ ಇಡ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ನಲ್ಲಿ ಕೃಷ್ಣಾ ನದಿ ಪ್ರವಾಹದ ಗ್ರೌಂಡ್ ರಿಪೋರ್ಟ್ ನೀವು ಗಮನಿಸ್ತಾ ಇದ್ದೀರಿ. ಕೃಷ್ಣಾ ನದಿಯ ದಡದ ತಟದಲ್ಲಿರುವಂಥ ಎಲ್ಲ ಗ್ರಾಮಗಳು ಮುಳುಗಡೆ ಆಗ್ತಾ ಇದ್ದಾವೆ. ಇದು ಇಂಗಳಗಾಂವ್ ಗ್ರಾಮದ ಪರಿಸ್ಥಿತಿ. ಪ್ರತಿ ಬಾರಿ ಮಳೆಯಾದಾಗಲೂ ಇದೇ ಸ್ಥಿತಿ. ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಮಳೆಯ ಅಬ್ಬರಕ್ಕೆ ಕೃಷ್ಣಾ ನದಿಯ ಅಬ್ಬರಕ್ಕೆ ಹಲವು ಗ್ರಾಮಗಳು ತೇಲಿ ಹೋಗ್ತಾ ಇದ್ದಾವೆ. ಇಂಗಳಗಾಂವ್ ಗ್ರಾಮದ ಜನರ ದುಸ್ಥಿತಿಯನ್ನ ಕೇಳೋರೇ ಇಲ್ಲ. ಬೆಳಗಾವಿಯ ಅಥಣಿ ತಾಲೂಕಿನ ಇಂಗಳಗಾಂವ್ ಗ್ರಾಮ ಪ್ರವಾಹಕ್ಕೆ ತುತ್ತಾಗಿದೆ, ನೆರೆಗೆ ತುತ್ತಾಗಿದೆ. ನೂರಾರು ಎಕರೆ ಜಮೀನು, ಮನೆ, ದೇಗುಲ ಜಲಾವೃತ ಆಗಿದೆ. ಕಾಲು ದಾರಿಯಲ್ಲೇ ಬೋಟ್ಗಳ ಮೂಲಕ ಓಡಾಡ್ತಾ ಇದ್ದಾರೆ. ಶಾಶ್ವತ ಪರಿಹಾರ ಆಗಬೇಕು, ನಮಗೆ ಶಾಶ್ವತವಾಗಿ ಬೇರೆ ಕಡೆಗೆ ಪುನರ್ವಸತಿ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಮೊರೆ ಇಡ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ನಲ್ಲಿ ಕೃಷ್ಣಾ ನದಿ ಪ್ರವಾಹದ ಗ್ರೌಂಡ್ ರಿಪೋರ್ಟ್ ನೀವು ಗಮನಿಸ್ತಾ ಇದ್ದೀರಿ. ಕೃಷ್ಣಾ ನದಿಯ ದಡದ ತಟದಲ್ಲಿರುವಂಥ ಎಲ್ಲ ಗ್ರಾಮಗಳು ಮುಳುಗಡೆ ಆಗ್ತಾ ಇದ್ದಾವೆ. ಇದು ಇಂಗಳಗಾಂವ್ ಗ್ರಾಮದ ಪರಿಸ್ಥಿತಿ. ಪ್ರತಿ ಬಾರಿ ಮಳೆಯಾದಾಗಲೂ ಇದೇ ಸ್ಥಿತಿ. ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಮಳೆಯ ಅಬ್ಬರಕ್ಕೆ ಕೃಷ್ಣಾ ನದಿಯ ಅಬ್ಬರಕ್ಕೆ ಹಲವು ಗ್ರಾಮಗಳು ತೇಲಿ ಹೋಗ್ತಾ ಇದ್ದಾವೆ. ಇಂಗಳಗಾಂವ್ ಗ್ರಾಮದ ಜನರ ದುಸ್ಥಿತಿಯನ್ನ ಕೇಳೋರೇ ಇಲ್ಲ. ಬೆಳಗಾವಿಯ ಅಥಣಿ ತಾಲೂಕಿನ ಇಂಗಳಗಾಂವ್ ಗ್ರಾಮ ಪ್ರವಾಹಕ್ಕೆ ತುತ್ತಾಗಿದೆ, ನೆರೆಗೆ ತುತ್ತಾಗಿದೆ. ನೂರಾರು ಎಕರೆ ಜಮೀನು, ಮನೆ, ದೇಗುಲ ಜಲಾವೃತ ಆಗಿದೆ. ಕಾಲು ದಾರಿಯಲ್ಲೇ ಬೋಟ್ಗಳ ಮೂಲಕ ಓಡಾಡ್ತಾ ಇದ್ದಾರೆ. ಶಾಶ್ವತ ಪರಿಹಾರ ಆಗಬೇಕು, ನಮಗೆ ಶಾಶ್ವತವಾಗಿ ಬೇರೆ ಕಡೆಗೆ ಪುನರ್ವಸತಿ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಮೊರೆ ಇಡ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ನಲ್ಲಿ ಕೃಷ್ಣಾ ನದಿ ಪ್ರವಾಹದ ಗ್ರೌಂಡ್ ರಿಪೋರ್ಟ್ ನೀವು ಗಮನಿಸ್ತಾ ಇದ್ದೀರಿ. ಕೃಷ್ಣಾ ನದಿಯ ದಡದ ತಟದಲ್ಲಿರುವಂಥ ಎಲ್ಲ ಗ್ರಾಮಗಳು ಮುಳುಗಡೆ ಆಗ್ತಾ ಇದ್ದಾವೆ. ಇದು ಇಂಗಳಗಾಂವ್ ಗ್ರಾಮದ ಪರಿಸ್ಥಿತಿ. ಪ್ರತಿ ಬಾರಿ ಮಳೆಯಾದಾಗಲೂ ಇದೇ ಸ್ಥಿತಿ. ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಮಳೆಯ ಅಬ್ಬರಕ್ಕೆ ಕೃಷ್ಣಾ ನದಿಯ ಅಬ್ಬರಕ್ಕೆ ಹಲವು ಗ್ರಾಮಗಳು ತೇಲಿ ಹೋಗ್ತಾ ಇದ್ದಾವೆ. ಇಂಗಳಗಾಂವ್ ಗ್ರಾಮದ ಜನರ ದುಸ್ಥಿತಿಯನ್ನ ಕೇಳೋರೇ ಇಲ್ಲ. ಬೆಳಗಾವಿಯ ಅಥಣಿ ತಾಲೂಕಿನ ಇಂಗಳಗಾಂವ್ ಗ್ರಾಮ ಪ್ರವಾಹಕ್ಕೆ ತುತ್ತಾಗಿದೆ, ನೆರೆಗೆ ತುತ್ತಾಗಿದೆ. ನೂರಾರು ಎಕರೆ ಜಮೀನು, ಮನೆ, ದೇಗುಲ ಜಲಾವೃತ ಆಗಿದೆ. ಕಾಲು ದಾರಿಯಲ್ಲೇ ಬೋಟ್ಗಳ ಮೂಲಕ ಓಡಾಡ್ತಾ ಇದ್ದಾರೆ. ಶಾಶ್ವತ ಪರಿಹಾರ ಆಗಬೇಕು, ನಮಗೆ ಶಾಶ್ವತವಾಗಿ ಬೇರೆ ಕಡೆಗೆ ಪುನರ್ವಸತಿ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಮೊರೆ ಇಡ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ನಲ್ಲಿ ಕೃಷ್ಣಾ ನದಿ ಪ್ರವಾಹದ ಗ್ರೌಂಡ್ ರಿಪೋರ್ಟ್ ನೀವು ಗಮನಿಸ್ತಾ ಇದ್ದೀರಿ. ಕೃಷ್ಣಾ ನದಿಯ ದಡದ ತಟದಲ್ಲಿರುವಂಥ ಎಲ್ಲ ಗ್ರಾಮಗಳು ಮುಳುಗಡೆ ಆಗ್ತಾ ಇದ್ದಾವೆ. ಇದು ಇಂಗಳಗಾಂವ್ ಗ್ರಾಮದ ಪರಿಸ್ಥಿತಿ. ಪ್ರತಿ ಬಾರಿ ಮಳೆಯಾದಾಗಲೂ ಇದೇ ಸ್ಥಿತಿ. ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಮಳೆಯ ಅಬ್ಬರಕ್ಕೆ ಕೃಷ್ಣಾ ನದಿಯ ಅಬ್ಬರಕ್ಕೆ ಹಲವು ಗ್ರಾಮಗಳು ತೇಲಿ ಹೋಗ್ತಾ ಇದ್ದಾವೆ. ಇಂಗಳಗಾಂವ್ ಗ್ರಾಮದ ಜನರ ದುಸ್ಥಿತಿಯನ್ನ ಕೇಳೋರೇ ಇಲ್ಲ. ಬೆಳಗಾವಿಯ ಅಥಣಿ ತಾಲೂಕಿನ ಇಂಗಳಗಾಂವ್ ಗ್ರಾಮ ಪ್ರವಾಹಕ್ಕೆ ತುತ್ತಾಗಿದೆ, ನೆರೆಗೆ ತುತ್ತಾಗಿದೆ. ನೂರಾರು ಎಕರೆ ಜಮೀನು, ಮನೆ, ದೇಗುಲ ಜಲಾವೃತ ಆಗಿದೆ. ಕಾಲು ದಾರಿಯಲ್ಲೇ ಬೋಟ್ಗಳ ಮೂಲಕ ಓಡಾಡ್ತಾ ಇದ್ದಾರೆ. ಶಾಶ್ವತ ಪರಿಹಾರ ಆಗಬೇಕು, ನಮಗೆ ಶಾಶ್ವತವಾಗಿ ಬೇರೆ ಕಡೆಗೆ ಪುನರ್ವಸತಿ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಮೊರೆ ಇಡ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ನಲ್ಲಿ ಕೃಷ್ಣಾ ನದಿ ಪ್ರವಾಹದ ಗ್ರೌಂಡ್ ರಿಪೋರ್ಟ್ ನೀವು ಗಮನಿಸ್ತಾ ಇದ್ದೀರಿ. ಕೃಷ್ಣಾ ನದಿಯ ದಡದ ತಟದಲ್ಲಿರುವಂಥ ಎಲ್ಲ ಗ್ರಾಮಗಳು ಮುಳುಗಡೆ ಆಗ್ತಾ ಇದ್ದಾವೆ.
ಇದು ಇಂಗಳಗಾಂವ್ ಗ್ರಾಮದ ಪರಿಸ್ಥಿತಿ. ಪ್ರತಿ ಬಾರಿ ಮಳೆಯಾದಾಗಲೂ ಇದೇ ಸ್ಥಿತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.